ಗೆಲ್ಲುವನು. ಕೃಷ್ಣ, ನೀನು ಅವನ ಮೇಲೆ ಇಟ್ಟುಕೊಂಡಿದ್ದಕ್ಕೆ ಇದೇ ನೋಡು ಅವರ ಪರಕ. ಇವನ ಸೊಕ್ಕನ್ನು ಅಡಗಿಸಲು ನಿನ್ನ ಪಾಶುಪತಾಸ್ತ್ರವನ್ನು ಹೂಡು, ನಾನು ಸುದರ್ಶನ ಚಕ್ರವನ್ನು ಹೂಡುವೆನು. ನಾವಿಬ್ಬರು ಕೂಡಿ ಏಕಕಾಲದಲ್ಲಿ ಇವನನ್ನು ಪ್ರಯೋಗಿಸಿ ಬಿಟ್ಟರೆ ಆಕೆ ಇವನು ನಮ್ಮ ಶಕ್ತಿಗೆ ತಡೆಯಲಾರದೆ ಶರಣಾಗತನಾಗುವನು. ಅರ್ಜುನ, ಇದೇ ನೋಡು ಸರಿಯಾದ ಯೋಚನೆ. ಕೃಷ್ಣ, ನಿನ್ನ ಇಟ್ಟಿರಂದಾಗಲೇ ಬಳಿ ಬಳಿಯ ಎಲ ಇಲ್ಲದಲಾರಾಯಣರೇ, ನಿಮ್ಮ ನಿಮ್ಮ ಯೋಚನೆಗಳನ್ನ ಬಲ್ಲೆನೋ. ಯಾರು ಬಲ್ಲವರ ನೋಡು. ನಾರಾಯಣ, ಬಾಲಕ ಅರ್ಜುನ, ಎಂದು ಪಾಶುಪತಾಸ್ತ್ರವನ್ನು ಬಳಿಯ ಶಸ್ತ್ರದಿಂದಲೇ ತುಂಡು ತುಂಡು ಮಾಡಿ ಹಂದರಿಸಿಕೊಂಡು ನೋಡು. ನಾರಾಯಣ, ಬಾಲಕ, ನಿನ್ನ ಸುದರ್ಶನ ಚಕ್ರವು ದುರ್ಮಾರ್ಗರನ್ನು ನಾಶ ಮಾಡುವುದಾಗಲಿ, ನನ್ನಂತ ಸಣ್ಣ ಮಾರ್ಗರನ್ನು ಏನು ಮಾಡಲು. ಇದು ನಿಜವೋ ಅಲ್ಲವೋ ಅನ್ನುವುದಕ್ಕೆ ನಿಮ್ಮ ನಿಂಬಾಸ್ತ್ರಗಳ ಮೂಡಿದೆ. ಮಾಡಿರಿ. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನೆಲೆಯಾದವ ಮಾಡುವ ನೋಡಲಿಲ್ಲ ನಿನ್ನಾಮ. ಎಲ್ಲ ಈ ಸಾರದೆ ನೋಡಿದೆಯಾ ಈ ನರನಾರಾಯಣರ ಗತಿ? ನೋಡಿದ ದೇವ, ಶ್ರೀಕೃಷ್ಣನು ಎನ್ನಗೆ ವಿರಾಟದ ಸ್ವರೂಪವು ತೋರಿಸಿದ್ದರೆ ದೇವರಂದು ನಂಬಿ ಸ್ಮರಿಸುತ್ತಿದ್ದನು. ಹೌದು ದೇವ. ಆದರೆ ನರನ ಸಹಾಯಕ್ಕೆ ಬಂದು ಒಳ್ಳೆತ್ತವನ್ನು ಬೆಳೆಸಿದರಿಂದ ಆ ಸಾರಥಿ ತತ್ವಪ್ರಯುಕ್ತ ಕೃಷ್ಣ ಅರ್ಜುನರು ಎಲ್ಲ ಒಡೆದ ತಪ್ಪಿಗೆ ತಾಳಲಾರದೆ ಮೋಸ ಬಿದ್ದರು. ಎಲ್ಲ ಇವರ ಸುದ್ದಿ ಎಲ್ಲಿಗೆ ಏಕೆ ಬೇಕು? ಪಾಂಡವರ ಕುದುರೆ ಎಂಬಿಡಿದು ನಮ್ಮ ತಲ್ಲಿಗೆ ಒಪ್ಪಿಸಿ ಹೋಗಲು ನಡೆಯಲಾಯಿ ಸಾರಥಿ ನಾನೊಬ್ಬನ ಗೆದ್ದಲೆಂದು ಜಾಗೃತಿ. ನಮ್ಮನ್ನು ಮುಚ್ಚಗೊಳಿಸಿ ಕತ್ತು ಕಳ್ಳನಂತೆ ನಮ್ಮ ಗದ್ದದ ಕುದುರೆಯನ್ನು ಹಿಡಿದೊಯ್ಯುವ ಬಂದ. ನೀನೆಲ್ಲಿ ಒಕ್ಕರೋ ನಿನ್ನನ್ನು ಸವರಿಕ್ಕವರಿಗೆ ಬಿಡುವುದಿಲ್ಲ ಈ ಅರ್ಜುನನ ರಯಹದನ. ಎನ್ನ ರಥವಂಬಿಡು ಮಾಧವ, ತೆಗೆಯು ನೋಡು ತಾಮ್ರಧ್ವಜನ. ಎಲ್ಲ ಪಾರ್ಥ, ಕೃಷ್ಣ, ಮೈರಧ್ವಜನು ಮಹಾ ಸದ್ಭಕ್ತನು. ಈ ಅರ್ಜುನನು ಸಾಮಾನ್ಯದವನಗಿತ್ತ. ಆತನಿಗೆ ಸದ್ಭಕ್ತನ ಆಶೀರ್ವಾದ ಎಂಬುದು ಇರುವುದರಿಂದ ಶಾರ್ದೂಲ ಶೂರನು ಆ ತಾಮ್ರಧ್ವಜನು. ಶಕ್ತಿಯುಕ್ತಿಗಳಿಂದ ಸಮಸ್ತ ರಾಜರಂ ಗೆಲ್ಲುವ ಸಾಮರ್ಥ್ಯ ಅವನಲ್ಲಿರುವುದು. ನಾನು ಈ ಮಾತು ನಿನಗೆ ಮೊದಲೇ ಹೇಳಿದೆ, ಅದಕ್ಕೆ ನೀನು ಮನಗೊಡದೆ ಯುದ್ಧವಂಗೈದು ತಾಮ್ರಧ್ವಜನನ್ನು ಗೆಲ್ಲದಿದ್ದರೆ ನಾನು ಪಾರ್ಥನೆ ಅಲ್ಲವೆಂದು ಹೇಳಿದೆ. ಈಗ ನಮ್ಮಿಬ್ಬರಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿ ಅಶ್ವಮೇಧ ಕುದುರೆಯನ್ನು ಹಿಡಿದುಕೊಂಡು ತನ್ನ ತಂದೆಯ ಬಳಿಗೆ ಹೋದನಲ್ಲ. ಇನ್ನು ನಾವು ಯುದ್ಧ ಮಾಡಿ ಮಾತ್ರ ಗೆಲ್ಲುವುದು ಮರೆತು ಬಿಡಬೇಕು. ಆ ತಾಮ್ರಧ್ವಜನು ನಮಗೆ ಸೋಲುವವನಲ್ಲ. ಈ ಮಾತು ಸುಳ್ಳಲ್ಲ ವಿಜಯ. ನಿನ್ನ ಸಹವಾಸದಿಂದಲೇ ಬಂತು ಎನಗೆ ಅಪಜಯ. ಕೃಷ್ಣ, ನಿನ್ನ ಇಟ್ಟಿರಂದಾಗಲೇ
ಗಾಂಡೀವಿ, ಪರಮಾತ್ಮ, ಈಗಲಾದರೂ ಭಕ್ತಿಯ ವಿಚಾರದಲ್ಲಿ ಮನಗೊಂಡೆಯಾ? ಅಂದು ನನ್ನಲ್ಲಿ ದ್ವಾರಕೆಗೆ ಬಂದಾಗ ಅಣ್ಣನ ಆಜ್ಞೆಯೆಂದು ಎನ್ನಲ್ಲಿ ಸದ್ಭಾವನೆಯನ್ನು ತೋರದೆ ಯುಕ್ತಿ ಶಕ್ತಿಗಳಲ್ಲಿ ನಾನೇ ಪ್ರಬಲನೆಂದು ಅಶ್ವದ ಹಿಂದೆ ಬಂದೆಯಾಗಲಿ. ನನಗೆ ಮಿಂಚಿದವರಂ ನಿನಗೆ ಪ್ರತ್ಯಕ್ಷ ಮಾಡಿ ತೋರಿಸಬೇಕೆಂಬುದೇ ಎನ್ನ ಅಭಿಲಾಷವಿತ್ತು. ಯುಕ್ತಿ ಶಕ್ತಿಗಳ ಪರಿಚಯ ಪ್ರಮಿಳ ಬಬ್ರುವಾನರಿಂದ ಮನನವಾಗಿದೆ. ಇನ್ನು ಮೈರೊದ್ದಜನ ನಿಚ್ಚಲವಾದ ಭಕ್ತಿಯಂ ಪರೀಕ್ಷೆ ಮಾಡಿ ತೋರಿಸಿದನು. ಅನಂತರ ಮುಂದಿನ ಅದಿರುವಂ ನೋಡುವಂತೆ. ಫಲ್ಗುಣ, ಜನಾರ್ದನ, ನಾವು ಇದೇ ವೇಷದಿಂದ ಹೋಗಿ ಮೈರಧ್ವಜನ ಬಳಿಗೆ ಹೋಗಿ ಕುದುರೆಯನ್ನು ಬಿಡು ಎಂದು ಕೇಳಿದರೆ ಅಷ್ಟು ಸಮ್ಮತವಾಗಿ ತೋರದು. ಅವನ ಭಕ್ತಿಯು ನಿಚ್ಚಲತ್ತದ್ದು ನಿನಗೆ ಗೋಚರವಾಗುವುದು. ಆದ ಪ್ರಯುಕ್ತ ನಾವು ಮಾರುವೇಷ ಭರಿತರಾಗಿ ಹೋಗಿ ಅಂದರೆ ಇಪ್ಪರಂತೆ ಹೋಗಿ ಕೊಡಲ ಅಸಾಧ್ಯವಾದ ದಾನವನ್ನು ಬೇಡೋಣ. ಪಾರ್ಥ, ಕೃಷ್ಣ, ನಾನು ಹರಿಯಾದ್ದರಿಂದ ಹರಿಶರ್ಮನಂತಲೂ ನೀನು ವಿಜಯನಾದ್ದರಿಂದ ವಿಜಯ ಶರ್ಮನಂತಲೂ ನಾವಿಬ್ಬರು ಗುರು ಶಿಷ್ಯರಂತೆ ಹೋಗೋಣ. ನಾನು ಮುಂದಿನ ಕರ್ತವ್ಯನಲ್ಲಿ ಏರ್ಪಡಿಸುವೆನು. ಶಿಷ್ಯನಂತೆ ಇದ್ದು ನೀನು ಜರುಗುವುದನ್ನೆಲ್ಲ ನೋಡುತ್ತಿರು. ಅರ್ಜುನ ಭೂಪ ತೋರಿಸುವೆನು ಮೈರಧ್ವಜನ ಭಕ್ತಿಯ ಪ್ರತಾಪ. ಕೃಷ್ಣ, ನಿನ್ನ ಇಷ್ಟದಂದಾಗಲ ಕಲಕಿರವಾಣಿ ಅಂತ ಈಗ ನಾನು ಕಾಯ್ಕೊಂಡಿರುವ 8ನೇ ಅಶ್ವಮೇಧ ಯಾಗವು ಶ್ರೀಕೃಷ್ಣಮೂರ್ತಿ ದಯದಿಂದ ವಿಘ್ನಗಳು ಬಾರದಂತೆ ವಿಜೃಂಭಣೆಯಿಂದ ಜರುಗಿಸಿ ಆ ಲೀಲಾ ಮೂರ್ತಿಯ ಪಾದ ಕಮಲಗಳನ್ನು ಎಂದು ಕಂಡನಮ್ಮ ಆಶೆಯು ಬಹಳ ಆತುರವಾಗಿರುವುದು. ಹಾಗೇ ಸುಂದರ, ಇನ್ನು ನಾನು ನರ್ಮದಾ ನದಿಯ ತೀರದಲ್ಲಿ ಯಜ್ಞ ಕಾರ್ಯವನ್ನು ತದೇಕ ದೃಷ್ಟಿಯಿಂದ ಯಜ್ಞ ಮಾಡುತ್ತಿರುವನು. ಆ ಚಿನ್ಮಯಾತ್ಮಕನಾದ ಶ್ರೀಹರಿಯು ಇನ್ನು ಮೇಲಾದರೂ ಅಂತಃಕರಣ ಹುಟ್ಟುವುದೋ ಇಲ್ಲವೋ ತಿಳಿಯದು. ನಮ್ಮ ಯಜ್ಞದ ಕುದುರೆಯ ಹಿಂದೆ ಹೋದ ಮಗನಾದ
ತಾಮ್ರಧ್ವಜನು ತಾವ ಯುದ್ಧ ಹೀರನೊಡನೆ ಯುದ್ಧ ಮಾಡುತ್ತಿರುವನೋ ಏನು ತಿಳಿಯದು ಕುಮದ್ವತಿ. ತಿಳಿಯದಾಗಿದೆ ಯಜ್ಞದ ಕುದುರೆ ಹಿಂದೆ ಹೋದ ಮಗನಾದ ತಾಮ್ರಧ್ವಜನ ಸಂಗತಿ. ಅಹೋ ಪ್ರಾಣಪತಿ, ಪ್ರಾಣೇಶ್ವರಿ, ನೀವು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ. ಹಾ ಶ್ರೀಹರಿ ದಯದಿಂದ ನಾವು ಮಾಡಿದ ದಾನ ಧರ್ಮ ಪರೋಪಕಾರಿಗಳಿಂದ ನಮ್ಮ ಮಗನಿಗೆ ಯಾವ ಹಾಕಂತೂ ಆಗಲಾರದು. ಹಾ ನೀವು ಚಿಂತೆಯನ್ನು ಮಾಡಬೇಡ ಕಾಂತ ಗುಣವಂತ. ಹೇ ಸುಂದರಿ, ಹೇಳುವಿನಿ ಕೇಳು. ಕುಮದ್ವತಿ, ಪ್ರಾಣಪತಿ, ಭಕ್ತರಾದ ರಾಣಿಯೋಳ್ ಚತುರಮತಿ, ನಿತ್ಯವೂ ಸತ್ಯಮೂರ್ತಿಯಾದ ಶ್ರೀಹರಿಯಂ ಸುತಿಸುವುದರಿಂದ ಆತನ ಚಿತ್ತವು ನನ್ನ ಮೇಲೆ ಇದ್ದಂತೆ ಕಾಣಿಸ್ತದೆ. ಯಾಕಂದರೆ ಯಾತಕ್ಕೆ ಪ್ರಿಯ? ನಿನ್ನ ರಾತ್ರಿಯನ್ನ ಸ್ವಪ್ನದೋಳು ಶ್ರೀಮನ್ನಾರಾಯಣನು ಪೂಜಿಸಿದಂತೆ ನಿನ್ನ ಇಷ್ಟಾರ್ಥದಂತೆ ಫಲ ಜರುಗುವವು. ಪೂಜೆ ಚಿಂತಿಸಬೇಡ ಎಂದು ಹೇಳುವಷ್ಟರಲ್ಲಿ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಎನ್ನುವ ಸತ್ತು ಎನ್ನ ಕಿವಿಯಲ್ಲಿ ಬಿದ್ದು ಎತ್ತರವಾಯಿತು. ಅಂತೂ ಸ್ವಪ್ನದಲ್ಲಿ ಶ್ರೀಮನ್ನಾರಾಯಣನ ದರ್ಶನವಾಯಿತು. ರಾಣಿ ಪಣಿವೇಣಿ, ನಮ್ಮ ಮಗನು ಶ್ರೀಹರಿಯನ್ನು ಕರೆದುಕೊಂಡು ಬರುವನೆಂದು ಹೇಳಿದನು. ಹಾ ಅಹೋ ಕಾಂತ, ಕಾಂತಿ, ನಿನ್ನ ಕನಸು ನನಸಾಗುವುದು. ಅದು ಯಾವುದೋ ಸೈನ್ಯವು ನಮ್ಮ ಹತ್ತಿರ ಬರುವಂತೆ ಆಗುವುದು. ನಾವು ಯತ್ನ ಮಾಡುವ ಸಮಯದಲ್ಲಿ ಈ ರೀತಿ ವಿಘ್ನವೇ? ಕುಮದ್ವತಿ, ಯಾತಕ್ಕೆ ಭಯ ಪಡುತ್ತೆ? ಯಾರು ಬಂದರೂ ನಮ್ಮ ಐಶ್ವರ್ಯಂ ಜೋಚಿಕೊಂಡು ಹೋಗಲಾರರು. ನಮ್ಮ ಸಮೀಪದೊಳ ಬಂದ ನಂತರ ನಿಜಾಂಶವು ತಾನೇ ಮನನವಾಗುತ್ತದೆ. ಕಾಂತೆ, ಬಿಡು ನಿನ್ನ ಮನದ ಚಿಂತೆ.
ಪ್ರಕಾರವಾಗಿ ಹತ್ತದ ಕುದುರೆಯ ಬಂಧಾವಲಿಗೆ ವರ್ಧಿಸಲ್ಲ ದಾರಿಯ ಮಧ್ಯದಲ್ಲಿ ನಮ್ಮ ಕುದುರೆಯ ಮತ್ತೊಂದು ನೂತನವಾದ ಕುದುರೆಯ ಒಳ್ಳೆಯ ಕಲಹವನ್ನು ಮಾಡುವಲ ಕಂಡು ಆ ಕುದುರೆಗಳ ಕುದುರೆಯ ಪಳಿಯೋಳ ಮನದಲ್ಲಿ ಗಿಡವನ್ನು ನೋಡಿದಳು ರಾಜನಾದ ಧರ್ಮರಾಜನ ಹೆಜ್ಜಲ ದುರಗವಿದ ಇದರ ಬೆಂಗ ಇದರ ಬೆಂಗಾವಲಿಗೆ ಮೂರು ಲೋಕದ ಖಂಡನಂದು ಕಾಲ್ಪಂಡೆಯ ಮೂರು ಲೋಕದ ಖಂಡನಾದ ಖಾಂಡಿ ವಿರುಸುಕೇತು ಪ್ರದ್ಯುಮ್ನಾದಿಗಳ ಮೊದಲಾದ ವೀರರ ಬಂದರವರ ಓ ಜನಕ ಯುದ್ಧದೊಳಗೆ ಗೆದ್ದು ಕಪ್ಪವನ್ನೊಪ್ಪಿಸಿಕೊಳ್ಳುವಂತಲೂ ಇದು ಅಲ್ಲದೆ ಪಾಂಡವರ ಅಲಗುತ್ತಲಾದ ಪಾರ್ಥನ ಸಾರಥಿಯಾದ ಆ ಶ್ರೀಕೃಷ್ಣನ ಅವನ ಬೆಂಬಲವಾಗಿ ಬಂದಿದ್ದಳು. ಅಹೋ ಜನಕ ಕುಮಾರ ನಾನು ತಕ್ಷಣ ಬಳಿರಿ ಪಾಂಡವರ ಕುದುರೆಯಮ್ಮ ಬಂಧಿಸಿ ಬಂಧಿಸಿ ಅಶ್ವಲ ಮಾಡಿಸಿಬಿಟ್ಟಿದ್ದನು. ಮತ್ತು ಶ್ರೀಕೃಷ್ಣ ಅರ್ಜುನರನ್ನು ಯುದ್ಧದಲ್ಲಿ ಜಯಿಸಿ ಕುದುರೆಯನ್ನು ಹಿಡಿದು ತಂದಲೆಲ್ಲ ಪಾದಕ್ಕೆ ಒಪ್ಪಿಸಿರುವ ತಂದೆ ಪುತ್ರ ಏನಿದೆ ನಿನ್ನ ಗೈದ ವಿಚಿತ್ರ. ಕೃಷ್ಣ ಪರಮಾತ್ಮನೊಡನೆ ಯುದ್ಧ ಮಾಡಬಹುದೇ ಅಗ್ನಿಯ ಮುಡಿಯಲ್ಲಿ ಕಟ್ಟಿಕೊಂಡಂತೆ ಆಯಿತು. ಗುರು ಸ್ವರೂಪನಾದ ಪರಮ ಭಾವನೊಡನೆ ಇರಸವಂ ಗೈದ ಮರುಳೆ ನಾವು ಯಜ್ಞ ಮಾಡುವುದಾದರೂ ಹರಿಯನ್ನು ಕಾಣಬೇಕಂತಲ್ಲವೇ? ಎಲ್ಲ ಹೃದಯದೊಳ ಜನಿಸಿದ ಸುಕುಮಾರ ಮಾಡಿಯಲ್ಲೋ ತಂದೆಯ ಮೇಲೆ ಅಪಕಾರ. ಓಹೋ ಮಗನೇ, ಎಂತ ಅದ್ಭುತವಾದ ಕಾರ್ಯವನ್ನು ಮಾಡಿದೆಯಲ್ಲ ಪುತ್ರ. ಓಹೋ ಸಾಕ್ಷಾತ್ ನಾರಾಯಣನನ್ನು ಕರೆದುಕೊಂಡು ಬಾ ಎಂದರೆ ನಾರಾಯಣನೊಡನೆ ಯುದ್ಧವನ್ನು ಮಾಡಿ ಬಂದಿರುವೆಯಾ ಕಂದ? ನಾವು ಮಾಡಿದ ದಾನ ಪೂಜೆ ಪರಂಪರನ್ನು ಹಾಳು ಮಾಡಿದೆಯಲ್ಲ. ಎಂತ ಕಾರ್ಯವನ್ನು ಮಾಡಿದೆಯಲ್ಲ ಪುತ್ರ ಕೋಮಲ ಗಾತ್ರ. ನಿಮ್ಮ ಆಜ್ಞೆಯಂತೆ ನಾನು ಕುದುರೆಯಿಂದ ಹೋಗಿ ದಾರಿಯ ಮಧ್ಯದೊಳ ನಮ್ಮ ಕುದುರೆ ಪಾಂಡವರ ಕುದುರೆ ಹೋರಾಡುವ ಕಂಡ ಪಣಿಗಳು ಬನದಲ್ಲಿ ಕಂಡ ವರ್ತಿಸಲಾಗಲೇ ಓಡಿದ್ದರೆ ನಮ್ಮ
ಕಡಲ ಯುದ್ಧವಂ ಕೈಸಿದ್ದನಲ್ಲ ಪಾಂಡವರ ಕುದುರೆಯನ್ನು ಕಟ್ಟಿ ನ್ಯಾಯವಾದ ಯುದ್ಧವಂ ಮಾಡಿ ಗೆದ್ದು ಬಂದಿದ್ದರಿಂದ ಯಾಯ ಕಂಡು ಬಂದಿರೋದು ಮಾತೆ ಧರ್ಮಕ್ಕೆ ಅನುಸರಿಸಿ ಪವಿತ್ರವಾದ ಕಾರ್ಯವನ್ನು ಮಾಡಿದಲಾಗಲೇ ಹೇಳುವಿನಿ ಕೇಳು. ಜನಕ ಚೆನ್ನಾಗಿ ಹೇಳು. ಬಂದ ಕಾಮಧೇನುವನ್ನು ಹೊಡೆದು ಓಡಿಸಿದಂತೆ ಶ್ರೀಕೃಷ್ಣ ಪರಮಾತ್ಮನು ನಮಗೆ ದರ್ಶನ ಕೊಡಲು ಬರುತ್ತನೋ ಏನೋ. ಅಂಥ ಯಾದ ವಾಕೃಣಿಗಳು ರಣದೋಳು ಕಾದು ಒಯ್ಯೊಮ್ಮೆನಿಸಿದೀಗ ಜನಾರ್ದನನ್ನು ಕರೆದು ತಾಳದೆ ಗಾಢವನ್ನು ಹಿಡಿದು ಬಂದಿಗ ಶ್ರೀಕೃಷ್ಣನ ಮನಸ್ಸು ನಂಬಿಸಿದೀಗ ಗುರುನಿಂದಕನಾದಿಯ ತನಯ ತಂದೆಯ ಮೇಲೆ ಮಾಡಿದೆಯಲ್ಲೋ ಅನ್ಯಾಯ. ಕಂದ ದೈವವಲ್ಲ ಭೋಜನೇಮವಾದ ನಿಜ ಅವರ ಪಕ್ಷ ವಹಿಸಿದ ಪಕ್ಷನಾಗಿ ನಿಂತು ದಚ್ಚಲಿಲ್ಲಂದು ನಿರ್ಲಕ್ಷಿಸಬಲು ಗುರು ಹಿರಿಯರಾದರೇನು
ಸ್ವೇಚ್ಛೆಯಿಂದ ಪ್ರಬುದ್ಧರೊಂದಿಗೆ ಯುದ್ಧವ ಮಾಡಿ ಗೆದ್ದವರೆಂದರೆ ಹೇಗೆ ಹಬ್ಬುವುದಾಗಲಿ ಅಪಕೀರ್ತಿಯನ್ನು ಹೊರಲಾಗದು. ಜಾಂಬವಂತನು ಶ್ರೀಕೃಷ್ಣರ ಬಡ ಮುಷ್ಟಿ ಯುದ್ಧವನ್ನು ಮಾಡಿ ನಷ್ಟವಾದ ನೌಸರ ನಡೆ ಯುದ್ಧ ಮಾಡುವ ಸಮಯದಲ್ಲಿ ಪ್ರಬುದ್ಧರೆಂದರೆ ಗದ್ದಿಗೆಯ ಮೇಲೆ ತಾವು ಕುಳಿತು ಪ್ರಬುದ್ಧರಾಗಿ ಸುಮ್ಮನಿದ್ದರೆ ಕಾಲಿಗೆ ಬಿದ್ದು ಮತ್ತು ಗೃಹಕ್ಕೆ ಕರೆ ತರುತ್ತಿದ್ದನು. ಗೆಲ್ಲುವ ಸಾಮರ್ಥ್ಯ ನನ್ನಲ್ಲಿದ್ದರಿಂದ ಈ ಹೆತ್ತದ ಕುದುರೆಯನ್ನು ಇಡದು ತಂದು ನಿನ್ನ ಪಾದಕ್ಕೆ ಒಪ್ಪಿಸಿರುವನು ತಂದೆ. ಅಪ್ಪಳ ಏನು ಮುಂದೆ ಮಯೂರಧ್ವಜ ಮಹಾರಾಜರಿಗೆ ಆಶೀರ್ವದಿಸಿದೆವು. ಸ್ವಾಮಿ ಇದೇನು ತಾವು ನಮಸ್ಕರಿಸಿದ ಮೇಲೆ ಆಶೀರ್ವಾದ ಮಾಡಬೇಕು. ಆದ್ದರಿಂದ ಏಕಾಏಕಿಗೆ ನನ್ನ ಆಶೀರ್ವಾದ ಮಾಡಿಬಿಟ್ಟಿದೆ. ಇದರಿಂದ ನಮಗೇನು ಅನರ್ಥವೆಂದು ಭಾವಿಸಿದೆವು. ರಾಜ, ಸ್ವಾಮಿ ಆಶೀರ್ವಾದ ಮಾಡಬಾರದೇನು? ಹಾಗಲ್ಲ ಸ್ವಾಮಿ, ಇದರಲ್ಲಿ ತಪ್ಪೇನಿದೆ? ಹಾಗಲ್ಲ ಸ್ವಾಮಿ, ಅದು ಏನು ರಾಜ? ನೀವು ಬಂದ ಕ್ಷಣಕ್ಕೆ ನಾವು ಎದ್ದು ಆಶೀರ್ವಾದ ಮಾಡಿದ ಮೇಲೆ ನೀವು ಆಶೀರ್ವಾದ ಮಾಡಬೇಕು. ಇಷ್ಟು ಬೇಗನೆ ನೀವು ಆಶೀರ್ವಾದ ಮಾಡಿಬಿಟ್ಟಿವಿ ಸ್ವಾಮಿ. ನಾವು ಅಶುಭವನ್ನು ಭಾವಿಸಿದೆವು. ರಾಜ, ಸ್ವಾಮಿ ನೀವು ಹಾಗೆ ಭಾವಿಸಬೇಡಿ. ರಾಜೇಂದ್ರ ಸ್ವಾಮಿ, ಆತುರದೊಳಗೆ ನಿಮ್ಮ ನಮಸ್ಕಾರವನ್ನು ಸ್ವೀಕರಿಸಿದೆ, ಆಶೀರ್ವಾದ ಮಾಡಿದೆ ಅಷ್ಟೇ. ರಾಜ ಸಾಂದ್ರಗುಣ ತೇಜ. ಸ್ವಾಮಿ ನಿಮಗೇನು ಆತುರ? ನೀವು ನನ್ನನ್ನು ಬೇಡುವುದಾದರೂ ಏನು ಬೇಕಾದ್ದನ್ನು ಬೇಡರಿ. ಆ ಶ್ರೀಕೃಷ್ಣ ಮೂರ್ತಿ ಧೈರ್ಯದಿಂದ ಕೊಡುವೆನು ಸ್ವಾಮಿ. ಸಜ್ಜನ ಪ್ರೇಮಿ. ರಾಜ, ಸ್ವಾಮಿ ನೀವು ಅಂತ ತಾನು ಶೂರರೆಂದು ನಿಮ್ಮಲ್ಲಿ ಬೇಡಲು ಬಂದಿದ್ದು. ನಿಮ್ಮ ಕೀರ್ತಿಯು ಜಗತ್ತಿನಲ್ಲಿ ವ್ಯಾಪಿಸಿರುವುದರಿಂದ ಯಾಚಕರು ನಿಮ್ಮನ್ನು ಬೇಡುವರು. ಯಾಚಕರ ಕೋರಿಕೆಯಂತೆ ಅಗ್ರನಾಗದೆ ಮನೋ ನಿರ್ಧಾರದಿಂದ ಆಗ ಬಾ ಈಗ ಬಾ ಎಂಬ ನೆಪವನ್ನು ಹೇಳದೆ ತಕ್ಷಣವೇ ಕೊಡುವ ಐಶ್ವರ್ಯಶಾಲಿಗಳೆಂದು ತಿಳಿದು ನಾವು ನಿಮ್ಮಲ್ಲಿ ಬೇಡಲು ಬಂದಿರುವವು. ನಾವು ಬಹುದೂರದಿಂದ ನಿಮ್ಮಲ್ಲೂ ಬೇಡಲು ಬಂದಿರುವವು ರಾಜ ರವಿಕೋಟಿ ತೇಜ. ಸ್ವಾಮಿ ರಾಜ, ನಿಮ್ಮ ದೇಶ ಯಾವುದು? ತಾವು ಯಾರು? ಈತನ್ಯಾರು? ಸ್ವಾಮಿ ಸಜ್ಜನ ಪ್ರೇಮಿ. ಮಯೂರಧ್ವಜ ಮಹಾರಾಜ, ಸ್ವಾಮಿ ನನಗೆ ಬಹುಮಂದಿ ಮಕ್ಕಳಿರುವರು. ಈ ವಿಶ್ವ ಕುಟುಂಬ ನನ್ನ ಕುಟುಂಬದಲ್ಲಿ ಆರಬಾರಕರಾಗಿದ್ದು ಈಗ ನನ್ನ ಶಾಂತಿ ಲಕ್ಷ್ಮಿಯು ನಿಮ್ಮಂತ ಉದಾರತ್ವ ಸ್ವಭಾವವುಳ್ಳ ದಾತರ ಸ್ವಾಧೀನದಲ್ಲಿದ್ದಾಳೆ ರಾಜ ರವಿಕೋಟಿ ತೇಜ. ಸ್ವಾಮಿ ರಾಜ, ಮುಂದಿನ ಸಂಗತಿ ತಿಳಿಸಿರಿ ಸ್ವಾಮಿ. ಸಜ್ಜನ ಪ್ರೇಮಿ. ಕೇಳಿದೆಯಾ ವಿಜಯ ಶರ್ಮಾ? ಮೃದು ವಚನಗಳು ಹೇಗಿರುವವು ನೋಡು. ನಮ್ಮ ಮನಸ್ಸು ಸಂತೋಷ ಪಡಿಸಿ ನಮ್ಮ ಯೋಗಕ್ಷೇಮವನ್ನು ವಿಚಾರಿಸಿ ನಮ್ಮ ಮನಸ್ಸು ಸಂತೋಷಪಡಿಸುವವರು. ವಿಜಯ ಶರ್ಮಾ, ನೋಡಿದೆಯಾ ಮಯೂರಧ್ವಜನ ಭಕ್ತಿಯ ಮರ್ಮ? ನೋಡಿದನ ಗುರುಗಳೇ. ಸ್ವಾಮಿ ರಾಜ, ಎನ್ನನ್ನು ಬದಿಸಿ ಎನ್ನಲ್ಲಿಗೆ ಬಂದಿರುವಿರಿ. ಅದನ್ನು ಎಷ್ಟು ಹೇಳಿದರೆ ನಾನು ನಡೆಸಿಕೊಡುತ್ತೀನಿ ಸ್ವಾಮಿ. ಸಜ್ಜನ ಪ್ರೇಮಿ. ರಾಜವರ್ಯ, ಸ್ವಾಮಿಗಳೇ ಏನೆಂದು ಹೇಳೋಣ ನಡೆದ ಆಶ್ಚರ್ಯ. ಅದೇನು ಸ್ವಾಮಿ? ದರಿದ್ರರಿಗೆ ದೈನ್ಯತ್ಯವು, ಸಾಹುಕಾರರಿಗೆ ಉದಾರತ್ವವು ಇದ್ದ ಮೇಲೆ ಲೋಕ ಕಲ್ಯಾಣವಾಗುವುದು. ನನಗೆ ಬಹುಮಂದಿ ಮಕ್ಕಳಿರುವರು. ಅವರ ಕುಟುಂಬದ ಘೋಷಣೆಯ ಸಾಮರ್ಥ್ಯವನ್ನು ಕೊಟ್ಟು ಸ್ವಯಂ ಧೀರರಂತೆ ಲೋಕಾನುಭವ ಪಡೆಯಲು ಬಿಟ್ಟಿರುವೆನು. ಈಗ ನನ್ನನ್ನು ಅವರು ಮರೆತು ಬಿಟ್ಟರೋ ಏನೋ. ನನ್ನಲ್ಲಿ ಶಕ್ತಿಯನ್ನು ಕಸಿದುಕೊಂಡು ನಿರ್ಶಕ್ತರನ್ನಾಗಿ ಮಾಡಿರುವರು. ನನ್ನ ಕಿರಿಯ ಮಗನ ಲಗ್ನದ ಭಾರವು ಮಾತ್ರ ಎನ್ನ ಪಾಲಿಗೆ ಬಂದಿತು. ನನ್ನ ಮಗನ ಲಗ್ನಕ್ಕಾಗಿ ನಿಮ್ಮಂಥವರನ್ನು ಸಹಾಯ ಮಾಡಿರೆಂದು ಬೇಡಲು ಬಂದಿರುವೆನು ರಾಜ ರವಿಕೋಟಿ ತೇಜ.
ಸ್ವಾಮಿ, ನೀವು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡಿ. ನಿಮ್ಮ ಮಗನ ಲಗ್ನದ ಖರ್ಚು ವೆಚ್ಚಿನ ಭಾರ ನಮಗಿರಲಿ. ನೀವು ಚಿಂತೆಯನ್ನು ಮಾಡಬೇಡ ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ಕುಮುದ್ದತಿ, ಸ್ವಾಮಿ, ನೀವು ಹೇಳಿದಂತೆ ನನ್ನ ಮಗನ ಲಗ್ನದ ಭಾರವನ್ನು ವರ್ತಿಸುವಿರಿ ನಿಜ. ಆದರೆ ನಾನು ನನ್ನ ಶಿಷ್ಯನು ಮೂವರು ಕಲಿತು ದಾರಿಯಲ್ಲಿ ಬರುವಾಗ ದಾರಿ ತಪ್ಪಿ ಅರಣ್ಯ ಮಾರ್ಗವಿಡಿದು ಪ್ರಯಾಣ ಮಾಡುವ ಸಮಯದಲ್ಲಿ ಮೈರಧ್ವಜ ಮಹಾರಾಜರೇ, ಸ್ವಾಮಿ ತಾವು ಬೇಕಾದ್ದನ್ನು ಬೇಡಿರೆಂದು ವಚನವನ್ನು ಕೊಟ್ಟಿರುವಿರಿ. ನಾವು ಈಗ ಬೇಡುವುದೇನೆಂದರೆ, ಅದೇನು ಸ್ವಾಮಿ? ನಾವು ಮೂವರು ಅಡಿಯಲ್ಲಿ ಬರುವಾಗ ಒಂದು ಸಿಂಹವು ಏಕಿಯಲ್ಲಿ ಎನ್ನ ಮಗನನ್ನು ಹಿಡಿದುಕೊಂಡು ಬಿಟ್ಟಿತು. ನಾನು ನನ್ನ ಶಿಷ್ಯನು ಆ ಮಗನನ್ನು ನೋಡಿ ಆ ಸಿಂಹವನ್ನು ನೋಡಿ ಭಯಗ್ರಸ್ತರನ್ನಾಗಿ, ಏ ಪುತ್ರ, ಸಿಂಹದ ಕೈಗೆ ಸಿಕ್ಕಿಬಿದ್ದೆಯ ಎಂದು ದುಃಖಿಸುತ್ತಿರಲು ಅಷ್ಟರಲ್ಲಿ ಸಿಂಹವು ನನ್ನ ಮಗನನ್ನು ಕೊಲ್ಲದೆ ತನ್ನ ಮುಂಗಾಲುಗಳಲ್ಲಿ ಸಿಲುಕಿಸಿಕೊಂಡು ಮನುಷ್ಯರ ಮಾತನಾಡಿದಂತೆ ಮಾತನಾಡಿತು. ಏ ಇಪ್ರಮರೇ, ಯಾತಕ್ಕೆ ಚಿಂತಿಸುವಿರಿ? ಅಯ್ಯೋ ರಾಜ, ಏನೆಂದು ಹೇಳಲಿ ಮುಂದಿನ ಸಂಗತಿ? ಓ ಇಪ್ರವರ್ಯರೇ, ರಾಜ, ಏತಕ್ಕೆ ಚಿಂತಿಸುವಿರಿ? ಮೊದಲ ನಡೆದ ಸಂಗತಿ ಎನ್ನ ಮುಂದೆ ತಿಳಿಸ್ರ ಇಪ್ರೋತ್ತಮರೇ. ರಾಜ, ಏನೆಂದು ಹೇಳೋಣ? ಅದೇನು ಸ್ವಾಮಿ? ಆ ಸಿಂಹವು ನಿನ್ನ ಮಗನ ಮೇಲೆ ಆಸೆ ಇರಬಹುದು, ಆದರೆ ನನ್ನಿಂದ ಬಿಡಿಸಿಕೊಳ್ಳಲಾರೆ ಎಂದು ನುಡಿಯಿತು. ಇದ್ದೊಬ್ಬ ಮಗನನ್ನು ನಿನ್ನ ವಶಕ್ಕೆ ಕೊಟ್ಟರೆ ಎನ್ನ ಮಗನ ಬದಲು ನಿನ್ನ ಹಸಿವೆಯನ್ನು ತೀರಿಸಲಿಕ್ಕೆ ನಾನು ಸಿದ್ಧನಾಗಿರುವೆನು. ನಾನು ಪ್ರಪಂಚದ ನೂತನವೆಲ್ಲ ಅರಿತಿರುವನು. ಇನ್ನು ನನ್ನ ಮಗನು ಈ ಪ್ರಪಂಚದ ನೂತನದ ಅರಿವೇ ಇಲ್ಲ. ಎನ್ನ ಮಗನ ಬದಲು ನನ್ನನ್ನು ತಿಂದು ಸಂತೋಷ ಪಡು ಎಂದು ಎಷ್ಟೇ ಕೇಳಿಕೊಂಡೆ, ಆದರೆ ಅದು ಕೇಳಲೇ ಇಲ್ಲ. ನನ್ನ ಶಿಷ್ಯ ವಿಜಯ ಶರ್ಮನನ್ನಾದರೂ ಕೇಳಿ ನೋಡಿ. ಹೌದು ರಾಜ, ಎಷ್ಟು ಪರಿ ಕೇಳಿದರೂ ಅದು ಬಿಡುವುದಿಲ್ಲ. ಓ ಸ್ವಾಮಿ, ರಾಜ, ನಿನ್ನ ಮಗನ ಪ್ರಾಣ ಉಳಿಸಿಕೊಳ್ಳಬೇಕಾದರೆ ಏನು ಮಾಡಬೇಕು? ನನಗೆ ಸರಿಯಾಗಿ ತಿಳಿಸಿಬಿಡ್ರಿ ಸ್ವಾಮಿಗಳೇ, ಸಜ್ಜನ ಪ್ರೇಮಿಗಳೇ. ಅಹೋ ರಾಜೇಂದ್ರ, ಸ್ವಾಮಿ, ಆ ಸಿಂಹವು ಹೇಳಿದ್ದೇನೆಂದರೆ, ಅದೇನು ಸ್ವಾಮಿ? ನಿನಗೆ ನಿನ್ನ ಮಗನ ಮೇಲೆ ಆಸೆ ಇರಬಹುದು ನಿಜ. ಮಹಿಪಾಲನಾದ ಮೈರಧ್ವಜನ ಅರ್ಧ ದೇಹವು ತಂದು ಕೊಟ್ಟರೆ ನಿನ್ನ ಮಗನ ಪ್ರಾಣ ಉಳಿಯುವುದೆಂದು ಹೇಳಿತು. ರಾಜ, ಸ್ವಾಮಿ, ಇದು ಅಸಾಧ್ಯವಾದ ಕಾರ್ಯ. ಯಾರು ದೇಹವನ್ನು ಕೊಡುವರು ಎಂದು ನಾನು ನುಡಿಯಲು ಆಗ ಆ ಸಿಂಹವು ಮರುಳೆ, ಕೀರ್ತಿಯನ್ನು ಪಡೆಯುವವರು ತಮ್ಮ ಶರೀರವು ಸ್ಥಿರವಲ್ಲವೆಂದು ಕರ್ಣನು ಕೊಡಲಿಲ್ಲವೇ? ದೈಚೆಯು ತನ್ನ ಶರೀರವನ್ನು ಕೊಡಲಿಲ್ಲವೇ? ಆದ್ದರಿಂದ ಕೊಡುವವನಿಗೆ ಯಾವುದು ದೊಡ್ಡದು, ಕೊಡಲಾರದ್ದೆಲ್ಲ ಸಣ್ಣದು. ನನ್ನ ಮಗನ ಪ್ರಾಣಕ್ಕಾಗಿ ನಿನ್ನ ದೇಹವು ಕೊಯ್ದು ಕೊಟ್ಟರೆ ನಿನ್ನ ಉದಾರ ಭಕ್ತಿಯು ಸ್ಥಿರವಾಗಿ ನಿಲ್ಲುವುದು, ಕೈವಲ್ಯ ಪದವಿಯು ಪ್ರಾಪ್ತಿಯಾಗುವುದು. ತಿಳಿದು ನೋಡು. ಬಲಾತ್ಕಾರದಿಂದ ಕೊಡುವುದಾದರೆ ಬೇಡ ರಾಜ. ರವಿಕೋಟಿ ತೇಜ. ಸ್ವಾಮಿ, ರಾಜ, ಬಲಾತ್ಕಾರದಿಂದ ಕೊಟ್ಟರೆ ಎಷ್ಟ ಮಟ್ಟಿಗೆ ಕೊಟ್ಟೆವು? ಸ್ವಾಮಿ, ರಾಜ, ಅತಿಥಿ ಅಭ್ಯಾಗಂತರಂ ಸತ್ಕರಿಸುವರು ನಮ್ಮಂತ ಗುರು ಆಶ್ರಮಗಳಲ್ಲವೇ? ಇದು ಈ ದೇಹವು ಸ್ಥಿರವಲ್ಲ, ಕೀರ್ತಿಯು ಶಾಶ್ವತವಾಗಿ ನಿಲ್ಲುವುದು. ಆದ್ದರಿಂದ ನಿಮ್ಮನ್ನು ಸಾಕ್ಷಾತ್ ಶ್ರೀಕೃಷ್ಣ ಮೂರ್ತಿ ಎಂದು ತಿಳಿದು ನಿನ್ನ ಮಗನ ಪ್ರಾಣ ಉಳಿಸಿಕೊಳ್ಳಬೇಕಾದರೆ ಈ ಇದು ಕೈಯಲ್ಲಿ ಕೈ ಹಾಕಿ ಸಾಕ್ಷಿಯಾಗಿಯೂ ಬ್ರಾಹ್ಮಣನ ರಕ್ಷಣೆಗಾಗಿಯೂ ನನ್ನ ದೇಹದೊಳ ಅರ್ಧ ದೇಹವನ್ನು ಒಯ್ದು ಪಡೆಯುವುದು. ಸ್ವಾಮಿ, ತಾವು ಇನ್ನು ಸಂತೋಷ ಪಟ್ಟಿರಾ? ಕೇಳಿದೆಯ ಶಿಷ್ಯ? ಕೇಳಿದರೆ ಗುರುಗಳೇ. ಇವನ ಉದಾರತ್ವವು ಹೇಗಿರುವವು ನೋಡು. ಹೌದು ಗುರುಗಳೇ. ತನಯನಾದ ತಾಮ್ರಧ್ವಜ,
ಸತಿಯಾದ ಕುಮದ್ದತಿ ಪ್ರಾಣಪತಿ ಈ ರಾಜ್ಯ ಸಂಪತ್ತುಗಳು ನಿಮಗೆ ಒಪ್ಪಿಸಿರುವನು. ಇಪ್ರನ ಮಗನ ರಕ್ಷಣೆಗಾಗಿ ನನ್ನ ಶರೀರದ ಅರ್ಧ ಭಾಗವನ್ನು ಆ ಅರಣ್ಯದಲ್ಲಿರುವ ಸಿಂಹಕ್ಕೆ ಕೊಯ್ದುಕೊಟ್ಟು ಧನ್ಯನಾಗುವನು. ಇನ್ನು ನೀವು ಕ್ಷೇಮದಿಂದ ಸತ್ಯ ಸಂತಾನರಾಗಿ ಬಾಳರಿ, ಕೀರ್ತಿಯಂ ಪಡೆಯಿರಿ. ಇದೋ ಇನ್ನು ಮಗನೇ ಅತಿಬಲ. ಅಹೋ ಪ್ರಾಣೇಶ, ತಡಿ ರಾಜ, ಅದು ಆಗಲ್ಲ. ಅದೇನು ಸಂಶಯ ಸ್ವಾಮಿಗಳೇ? ರಾಜ ಸ್ವಾಮಿ, ಆ ಸಿಂಹದ ನೇಮವು ಇನ್ನು ನೀನು ಪೂರ್ತಿಯಾಗಿ ಕೇಳಿಲ್ಲ. ಅದೇನು ಸ್ವಾಮಿ? ಆತುರ ಪಡಬೇಡ. ನಿನ್ನ ದೇಹದ ಅರ್ಧ ಭಾಗವು ಬಯಸಿರೋದು ನಿಜ, ಆದರೆ ಇನ್ನೊಂದು ನೇಮ. ಅದೇನು ಸ್ವಾಮಿ? ನಿನ್ನ ಪತ್ನಿ ನಿನ್ನ ಪುತ್ರರು ಇರುವರು ನಿನ್ನ ಗರಗಸದ ಕೊನೆಗಳನ್ನು ಹಿಡಿದು ನಿನ್ನ ತಲೆಯನ್ನು ಕೊಯ್ಯುವಾಗ ತುಂಡು ತುಂಡು ಮಾಡಿ ಅರ್ಧ ಭಾಗವು ಆ ಸಿಂಹಕ್ಕೆ ಕೊಡಬೇಕು. ಇದರ ಮೇಲೆ ನಿನ್ನಿಷ್ಟ. ಅಹೋ ಪ್ರಾಣೇಶ, ನನಗೆ ತಿಳಿಯದು ಆ ಸಿಂಹನ ಆಸೆ. ನಿನ್ನ ಅರ್ಧಾಂಗಿಯಾದ ಎನ್ನ ಅರ್ಧ ದೇಹವನ್ನು ಆ ಸಿಂಹನಿಗೆ ಅರ್ಪಿಸಿ ನಾನು ಮುತ್ತೈದೆಯಾಗಿ ಸಾಯುವೆನು. ನನಗೆ ಅನುಮತಿಯನ್ನು ಕೊಡಕಂತ ಗುಣವಂತ. ಅಮ್ಮಯ್ಯ, ನೀನು ಹೇಳುವುದು ಕರಿಯ, ಆದರೆ ಆ ಸಿಂಹವು ಮೈರೊದ್ದಜನ ಶರೀರವನ್ನಾಗಲಿ ಬೇಡಿರುವುದಾಗಲಿ ಆತನ ಹೆಂಡತಿಯ ಶರೀರವನ್ನು ಅದು ಕೇಳಲಿಲ್ಲವಲ್ಲ. ಬಾಲಕ, ಎನ್ನ ಮೇಲೆ ಕರುಣಿಸಿ ಕೇಳು ಎನ್ನ ಮನದ ವಾದ್ಯ. ನಮ್ಮ ತಂದೆಯ ಶರೀರವು ಕೊಚ್ಚಿರಬಹುದು, ಈ ಎಲ್ಲ ಯೌವನವ ಶರೀರವು ಆ ಸಿಂಹಕ್ಕೆ ಆವಿತಿ ಕೊಡುವೆ. ಅದು ಯಾತಕ್ಕೆಂದರೆ ತಂದೆ ಮಕ್ಕಳಿಗೆ ಭೇದವಿಲ್ಲವೆಂದು ಶಾಸ್ತ್ರ ಸಿದ್ಧಾಂತ ಎಂದಕ್ಕೆ ಶ್ರೀರಾಮಚಂದ್ರನು ತಂದೆ ಕರಣವಾಗಿ ಸ್ಥಿರವಾದ ಕೀರ್ತಿಯಂ ಪಡೆದಿರುವರು. ನಾನು ಕೂಡ ಅದರಂತೆ ಕೀರ್ತಿಯಂ ಪಡೆಯುವನು. ಎಲ್ಲಿಗೆ ನೇಮವನ್ನು ಪಾಲಿಸಿದೆ ಭೂಸ್ವಾರ್ಥಮರೇ. ಅಹೋ ಭೂಪಾಲ, ಅಹೋ ಸ್ವಾಮಿ, ಆ ಸಿಂಹವು ಮೈರೊದ್ದಜನ ಹೆಂಡತಿಯ ಶರೀರವನ್ನಾಗಲಿ ಅಥವಾ ಆತನ ಮಗನ ಶರೀರವನ್ನಾಗಲಿ ಅದು ಕೇಳಲಿಲ್ಲವಲ್ಲ. ಮೈರೊದ್ದಜನ ಅರ್ಧ ಶರೀರವು ಮಾತ್ರ ಬೇಡಿರುವುದು. ನಾನು ಬಂದು ಬೇಡಿದ್ದಾಯಿತು, ನೀವು ನಮ್ಮ ದೇಹವನ್ನು ಕೊಡುವೆ, ನೀವು ನಮ್ಮ ದೇಹವನ್ನು ಕೊಡುವೆ ಎಂದು ಕಾಲವನ್ನು ಕಳೆದರೆ ಅರಣ್ಯದಲ್ಲಿ ನನ್ನ ಮಗನು ಆ ಸಿಂಹದ ಕೈಯಲ್ಲಿ ಸಿಕ್ಕಿಬಿದ್ದು ವ್ಯಥೆಯನ್ನು ಪಡೆಯುತ್ತಿರಲು ಆಲಸ್ಯ ಮಾಡುವುದು ಧರ್ಮಾತ್ಮನ ಕರ್ತವ್ಯವಲ್ಲ. ಗುರುವರ್ಯ, ಈ ಜಗತ್ತಿನಲ್ಲಿ ಇಂಥ ಭಾರತೀಯನು ಇರುವರೇ? ಗಂಟನ ಅರ್ಧ ಭಾಗವು ಕೊಯ್ದು ಕೊಡುವರು ಉಂಟೆ ಪರಮಾತ್ಮ? ಸ್ವಾಮಿ, ನಿಲ್ಲರಿ ನಿಲ್ಲರಿ. ನನ್ನ ಹೆಂಡತಿಯ ಶರೀರವನ್ನಾಗಲಿ ನನ್ನ ಮಗನ ಶರೀರವನ್ನಾಗಲಿ ಕೊಡುವುದಿಲ್ಲ. ನಾನು ನಿಮಗೆ ಕೊಟ್ಟ ಮಾತಿನಂತೆ ನನ್ನ ಶರೀರವನ್ನು ಕೊಯ್ದು ಕೊಡುವನು. ಪ್ರೇಮದ ಸತಿಯಾದ ಕುಮದ್ದತಿ, ಫಲವಾದ ಪಾಂಡವತ್ವಜನೆ, ಜಾಗೃತಿಯಿಂದ ಗರಗಸವಂ ತಂದು ಎನ್ನ ಶರೀರಂ ಕೊಯ್ದು ಕೊಡಿರಿ, ಶ್ರೀಹರಿಯ ಧ್ಯಾನವಂ ಮಾಡಿ. ಶ್ರೀಹರಿ ಶ್ರೀಹರಿ ಶಿಷ್ಯ, ಗುರುವೇ, ಇವರು ಅಳತ್ತ ದಾನ ಕೊಡುವರು. ಇವರ ದಾನವು ನಮಗೆ ಬೇಕಾಗಿಲ್ಲ. ಇನ್ನೆಷ್ಟದಂತ ಆಗಲ್ಲ ಗುರುವೇ. ಅಹೋ ಪ್ರಾಣಪತಿ, ನನ್ನ ಎಡಭಾಗದ ಕಣ್ಣೀರನ್ನು ನೋಡಿ ಬ್ರಾಹ್ಮಣರು ಹೊರಟು ಹೋದರು. ಇದಕ್ಕೆ ಗತಿ ಏನು ಮಾಡಬೇಕು ಕಾತ ಗುಣವಂತ? ಪ್ರಿಯ,
ನಾನು ಅಳುತ್ತಾ ದಾನವಂ ಕೊಡುವನಲ್ಲ. ಧರ್ಮಪತ್ನಿ ಕೊಯ್ದು ತಲೆ ಹೋಳುಗಳು ಹಿಡಿದುಕೋ. ಅಹೋ ತಾಮ್ರಧ್ವಜ, ಓ ತಂದೆ, ತಕ್ಷಣವೇ ಆ ಬ್ರಾಹ್ಮಣರನ್ನು ಕರೆದುಕೊಂಡು ಬಾ ಪುತ್ರ. ಕೋಮಲ ಗಾತ್ರ. ಓ ಇಬ್ಬೋತ್ತಮರೇ, ಓ ಬಾಲಕರೇ, ನಮ್ಮ ತಂದೆಯವರ ತಮ್ಮನನ್ನು ಬೇಗನೆ ಬರ ಹೇಳಿದರು. ತಕ್ಷಣ ಬನ್ನಿರೈ ಇಬ್ಬೋತ್ತಮರೇ. ಹೌದು ಬಾಲಕ. ದೈವ ಸ್ವರೂಪಿಯಂತೆ ಬಂದಿರುವ ವಿಪ್ರೋತ್ತಮರೇ, ನಾನು ಅಳುತ್ತಾ ದಾನವಂ ಕೊಡವನಲ್ಲ. ನನ್ನ ಮನ ಒಪ್ಪಿಯೇ ದಾನ ಕೊಟ್ಟಿರುವನು. ಆದರೆ ನನ್ನ ಎಡಗಣ್ಣಿನಲ್ಲಿ ನೀರು ಮಾತ್ರ. ಯಾಕಂದರೆ ನನ್ನ ಅರ್ಧ ಶರೀರವು ನಿನ್ನ ಮಗನ ಪ್ರಾಣ ಉಳಿಯುವುದಕ್ಕೆ ಸಾರ್ಥಕವಾಯಿತು. ಉಳಿದ ಅರ್ಧ ಶರೀರವು ನಿರಾರ್ಥಕವಾಯಿತು ಅಲ್ಲ ಎಂದು ದುಃಖಿಸುತ್ತಾ ಒಂದೇ ಕಣ್ಣೀರು ಬಿಟ್ಟಿತು. ಗರಗಸದ ಗಾಜೆಯ ಮಾತು ಲೇಸವಾದರೂ ಇಲ್ಲ. ಇಷ್ಟೇ ಸ್ವಾಮಿ, ತಮಗೆ ಬೇಕಾಗಿದ್ದು ಅರ್ಧ ಶರೀರವು ತೆಗೆದುಕೊಂಡು ಹೋಗಿರಿ. ಆ ಸಿಂಹಕ್ಕೆ ಕೊಟ್ಟು ತೃಪ್ತಿಯಂ ಪಡೆಯಿರಿ. ಇನ್ನೆನ್ನ ಮಗನ ಪ್ರಾಣವನ್ನು ಉಳಿಸಿಕೊಳ್ಳದೈ ಸ್ವಾಮಿಗಳೇ. ಮೈರಧ್ವಜ ಮಹಾರಾಜ, ಸ್ವಾಮಿ, ನಿನ್ನ ಕುಲದೇವರನ್ನು ನೆನೆಯುತ್ತಾ ನಿನ್ನ ಅರ್ಧ ದೇಹವನ್ನು ದಾನ ಮಾಡು ರಾಜ ರವಿಕೋಟಿ ತೇಜ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣ. ರಾಜ, ಸ್ವಾಮಿ, ನಿನ್ನ ಭಕ್ತಿಗೆ ಮೆಚ್ಚಿದೆ. ಹ ನನ್ನ ವಿಶ್ವರೂಪವನ್ನು ನೋಡು. ಹ ನಿನ್ನ ನಿಚ್ಚಲವಾದ ಭಕ್ತಿಯಂ ಪರೀಕ್ಷೆ ಮಾಡುವಗೋಸ್ಕರ ಬ್ರಾಹ್ಮಣರ ವೇಷವಂ ಧರಿಸಿ ಕೊಡಲ ಅಸಾಧ್ಯವಾದ ದಾನವಂ ಬೇಡಿ ಎಷ್ಟು ಕಷ್ಟಪಡಿಸಿದರೂ ನಿನ್ನಲ್ಲಿ ಲೇಸವಾದರೂ ಲೋಪ ಕಾಣಲಿಲ್ಲ. ನಿನ್ನ ಭಕ್ತಿಯ ಸೋಪಾನವು ವೈಕುಂಠದ ಗಮ್ಯಸ್ಥದವರೆಗೂ ವ್ಯಾಪಿಸಿತು. ಅರ್ಜುನ, ಕೃಷ್ಣ ಪರಮಾತ್ಮ ಈತನ ದೃಢ ಭಕ್ತಿಯಂ ಕಂಡೆಯಾ? ಖಂಡಿತನ ಗುರುಗಳ ಶಕ್ತಿ ಭಕ್ತಿ ವಿಚಾರಯಂ ನೋಡಿದೆಯಾ? ನಿಜ ತತ್ವವನ್ನು ಅರಿತು ವೀರ ಸಿಂಹನಂತೆ ಇದ್ದರೆ ನೀನು ಅಹಂಭಾವಕ್ಕೆ ಮನಗೊಟ್ಟಿದ್ದೆ. ಇನ್ನಾದರೂ ಬುದ್ಧಿಯನ್ನು ಕಲಿತುಕೊಂಡು ತಕ್ಕ ರೀತಿಯಲ್ಲಿ ನಡೆದುಕೋ. ಅರ್ಜುನ ಭೂಪ, ಕೇಳೆನ್ನ ವಚನ. ಓಹೋ ಮಧುಸೂದನ, ನನಗೆ ಸದ್ದಾಮೃತವನ್ನು ಮಾಡಂದಾನಂತನ ವಂದನೆ ಗೈದರ ದೇವ ಪ್ರಭಾವ ಕೃಷ್ಣ ಪರಮಾತ್ಮ, ನಿನ್ನ ಭಕ್ತರು ಇಷ್ಟ ಮಟ್ಟದಿಗೆ ಇರುವುದಂತ ನನಗೆ ತಿಳಿದಿಲ್ಲ. ಕೃಷ್ಣ, ಈ ಜಗತ್ತಿನಲ್ಲಿ ಇಂಥವರು ಇದ್ದರೆ. ಮಯೂರಧ್ವಜ ಮಹಾರಾಜ, ಸ್ವಾಮಿ, ನಿನ್ನ ಇಚ್ಛೆಯಂ ಪೂರೈಸುವೆನು. ಇನ್ನು ನೀನು ಕೆಲವು ಕಾಲ ರಾಜ್ಯವನ್ನು ಆಳಿದ ಮೇಲೆ ನಿನ್ನ ಕೋರಿಕೆಯನ್ನು ತೀರಿಸುವೆನು. ಅಮ್ಮ ಕುಮುದ್ದತಿ, ನೀನು ಪತಿ ತತ್ವಳಾದ್ದರಿಂದ ಅತಿಥಿ ಅಭಾಗ್ಯತರ ವ್ಯಾಪಿಸಿರುವುದರಿಂದ ಆಶೀರ್ವದಿಸಿದೆನು. ಅಹೋ ತಾಮ್ರಧ್ವಜ, ಅಹೋ ನಾರಾಯಣ, ನೀನೇ ಪರಾಕ್ರಮಶಾಲಿ. ಪರೀಕ್ಷೆಯಲ್ಲಿ ನೀನೇ ಫಲಿತಾಂಶವನ್ನು ಪಡೆದಿರುವೆ. ಈ ನರನಾರಾಯಣನನ್ನು ಗೆಲ್ಲುವ ಸಾಮರ್ಥ್ಯ ನಿನ್ನಲ್ಲಿದೆ. ಆದರೆ ಬಾಹುಬಲದೋಳ್ ಅರ್ಜುನನು ಸಾಮಾನ್ಯದನಲ್ಲ. ಅಂದರೆ ಗರ್ವಭರಿತನಾದ್ದರಿಂದ ನಿಮ್ಮ ದ್ವಾರ ನೀತಿಯಂ ಬೋಧಿಸಿದೆನು. ಪಾಂಡವರು ನಿಮಗೆ ಮಿತ್ರರಾಗಲಿ ವೈರಿಗಳಲ್ಲ. ಅರ್ಜುನನಿಗೆ ನಮಸ್ಕರಿಸು. ತಾಮ್ರಧ್ವಜ, ಪರಾಕ್ರಮದಲ್ಲಿ ನೀನೇ ತೇಜ. ಓಹೋ ಮಾಧವ, ಕೇಳನ್ನ ವಚನವ. ಸಕಲ ರಾಜರಂ ಗೆದ್ದಂತಾಯಿತು. ಒಂದು ವರ್ಷದ ಅವಧಿಗೆ ಮುಗಿದಿತ್ತು. ಈ ರಾಜ್ಯವನ್ನು ಗೆದ್ದಂತಾಗಿತ್ತು.
ಮುಂದಿನ ಕಾರ್ಯ ನಡೆಸು ಜನಾರ್ದನ. ಗೋವರ್ಧನ ಧಾರಣ ಮಧ್ಯ ಪಾಂಡವ, ಕೃಷ್ಣ. ಅಶ್ವಮೇಧ ಯಾಗವು ಇಂದಿಗೆ ಪೂರ್ತಿಯಾಯಿತು. ನಿಮಗೆ ಒದಗಿದ ಸಕಲ ಪಾಪಗಳು ಪರಿಹಾರವಾದವು. ಇನ್ನು ಕರಿನಗರಕ್ಕೆ ತೆರಳಿ ಸಕಲ ವಿಚಾರಗಳನ್ನು ಧರ್ಮರಾಜನಿಗೆ ಬೋಧಿಸಿ ಅಶ್ವ ಪೂಜೆಯನ್ನು ಮಾಡಿಸಿ ಯಾವತ್ತು ಮಂದಿಗೆ ಪ್ರಸಾದವನ್ನು ಹಂಚಿ ಯುಕ್ತಿ ಶಕ್ತಿ ಭಕ್ತಿಗಳಲ್ಲಿ ಅಶ್ವದ ಪರಿಪೂರ್ಣರದೊಂದಿಗೆ ಜಯ ಜಯವೊಂದು ಜಯಬೇರಿಯನ್ನು ಒಡಿಸು. ನಡಿರಿ, ದೇವಸ್ಥಾನಕ್ಕೆ ಹೊರಡಿರಿ. ಬಸವಾಯಂದೊಡೆ ಪಾಪ ದಸಗಟ್ಟೋಗ್ವದು ಕೋಪ ಉಸರುತಿ ಹವೋ 4 ವೇದಗಳು. ಆದಿಯೊಳಗೆ ನಂಬಿ ಮೇದಿನಿಯೋಳು ಋಷಭ ಕಲ್ಯಾಣ ಪುರದೋಳು ತಾನಾದ ಬಸವ. ಬಸವ ಎಂದೊಡೆ ಪಾಪ ದಸಗಟ್ಟೋ ಒಂದು ಕೋಪ ಉಸರುತಿ ಹವೋ 4 ವೇದಗಳು. ಬಸವಾಯಂದೊಡೆ ಪಾಪ ದಸಗಟ್ಟೋ ಬದುಕೋಪ ಉಸರುತಿ ಹವ 4 ವೇದಗಳು. ವೇದಗಳು ಸಾಂಬ ಶಿವಾಜನ ಪಾರ್ವತೀಪತೆ ಶಿವಾರ ಮಹಾದೇವ. जगतगुरु पंचाचार्य महाराज की जय, श्री सिद्धलिंगेश्वर महाराज को जय, श्री कुमारेश्वर महाराज को जय, पंचाक्षरेश्वर महाराज को जय, श्री पुट्टराजेश्वर महाराज को जय. सांब शिवाय नमः पार्वती पते शिवार महादेव.